ಸರ್ಕಾರದಲ್ಲಿ ಹಣ ಇಲ್ಲವಾ ಎನ್ನುವ ಬಿಜೆಪಿಗೆ ಟಾಂಗ್ ಕೊಟ್ಟ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿ ಒಳ್ಳೆ ಆರ್ಥಿಕ ನೀತಿ ಅನುಸರಿಸುತ್ತಿದೆ. 465 ಕೋಟಿ ಅನುದಾನ ಕೋಟಗೆರೆ ತಾಲೂಕಿನಲ್ಲಿ ವಿವಿಧ ಅಭಿವೃದ್ಧಿಯ ಅನುಷ್ಠಾನ ನಡೆಯುತ್ತಿದೆ. ಇದು ಅಭಿವೃದ್ಧಿಯಲ್ಲವೇ? ರಾಜ್ಯ ಸರ್ಕಾರ ದಿವಾಳಿಯಾಗಿದೆ. ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ ಎಂಬುವ ಬಿಜೆಪಿ ವಾದಕ್ಕೆ ಟೀಕಾ ಪ್ರಹಾರ ನಡೆಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಇದು ಅಭಿವೃದ್ಧಿ ಕಾರ್ಯ ಅಲ್ಲವೇ ಎಂದು ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ. ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಸನ್ನಿಧಿಯ ಬೃಹತ್ ವೇದಿಕೆಯಲ್ಲಿ ಎತ್ತಿನಹೊಳೆ ಯೋಜನೆಯ ಮೂಲಕ 63 ಕೆರೆಗಳಿಗೆ ನೀರು ಹರಿಸುವ ಕಾಮಗಾರಿ ಸೇರಿದಂತೆ 465 ಕೋಟಿ ಅನುದಾನದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಗೃಹ ಸಚಿವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆರ್ಥಿಕವಾಗಿ ಸದೃಢವಾಗಿದೆ. ಬಿಜೆಪಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ ಎಂಬ ಮಾತಿಗೆ ವಿರೋಧ ವ್ಯಕ್ತಪಡಿಸಿದರು. ಸಣ್ಣ ನೀರಾವರಿ ಇಲಾಖೆಗೆ 62 ಕೆರೆಗಳಿಗೆ ನೀರು ತುಂಬಿಸುವ ಕಾಮಗಾರಿಗಳ ಕಾರ್ಯಕ್ರಮ ಮತ್ತು ತಾಲೂಕಿನ ವಿವಿಧ ಸರ್ಕಾರಿ ಅಭಿವೃದ್ಧಿ ಕಾರ್ಯಕ್ರಮಗಳ ಕಾಮಗಾರಿಗಳ ಉದ್ಘಾಟನಾ ಮತ್ತು ಶಂಕುಸ್ಥಾಪನಾ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿತು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಣ್ಣ ನೀರಾವರಿ ಇಲಾಖೆ ಸಚಿವ ಬೋಸುರಾಜ್ ವಿವಿಧ ಕಾಮಗಾರಿಗಳನ್ನು ವೀಕ್ಷಿಸಿ ಶಂಕುಸ್ಥಾಪನೆ ನೆರವೇರಿಸಿದರು. ಇನ್ನು ಈ ಒಂದು ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಸವಲತ್ತು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ರೈತರು ಹಾಗೂ ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ನ್ಯೂಸ್ ಬ್ಯೂರೋ, ರಾಜಮುದ್ರೆ ನ್ಯೂಸ್, ಧ್ವನಿ ನಿಮ್ಮದು, ಜಾಲ ನಮ್ಮದು. ನೀವು ಹಣ ಕೊಡಲೇಬೇಕು ಅಂತ ಹೇಳಿ ಕೇಳಿ ಈ ಬಾರಿ ಕಷ್ಟ ಇದೆ ಅಂತ ಹೇಳಿದ್ರೆ ನಾವೆಲ್ಲ ಎಲ್ಲರೂ ಕಷ್ಟ ಇದೆ, ಆದರೆ ನಮಗೆ ಕಷ್ಟ ಇರಬೇಡಿ, ನಮಗೆ ಕೊಡಲೇಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿದ್ರೆ 285 ಕೋಟಿ ರೂಪಾಯಿಗಳನ್ನು ಮುಂದೆ ಮಾಡಿಕೊಟ್ಟಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ನನಗೆ ಗೊತ್ತಾಗಲಿಲ್ಲ, ಅವರು ಇವತ್ತು ಮುಖ್ಯಮಂತ್ರಿಗೆ ಬಂದು ಒಳ್ಳೆ ಗೊತ್ತಿದೆ, ನಾನು ಕಾರ್ಯಕ್ರಮಕ್ಕೆ ಅವರೇ ಕರೆದುಕೊಂಡು ಆದರೆ ಕಾರ್ಯಕ್ರಮ ನಮಗೆ ಸರಿಯಾಗಿ ಗೊತ್ತಾಗದ ಕಾರಣಕ್ಕಾಗಿ ಅವರನ್ನು ಅಲ್ಲೇ ಬಿಟ್ಟುಕೊಂಡೆ. ಇವತ್ತು ಅವರಿಗೆ ನನ್ನ ಅಭಿನಂದನೆಯನ್ನು ಹೇಳಿದೆ. ಮತ್ತೊಂದು ಬಾರಿ ಕೊರಟಗೆರೆಗೆ ಬಂದಂತಹ ಸಂದರ್ಭದಲ್ಲಿ ಇಡೀ ಜನಸಮುದಾಯದ ಪರವಾಗಿ ತಾಲೂಕಿನ ಎಲ್ಲ ಜನರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ನಾವು ನಿಮಗಾಗಲೇ 62 ಕೆರೆ ಪಟ್ಟಿಯನ್ನು ತೋರಿಸಿದ್ರು. ನಾನು ಮತ್ತೊಂದು ಸರಿಯಾಗಿ ನಮಗೆ ಪೂರ್ವಾದ ಯೋಜನೆಗಳಿಂದ ಸುಮಾರು 8 ಕೆರೆಗಳು ತುಂಬಲು ದಾಂಡ್ಯ, ಅಗ್ರಹಾರ, ಮಿಠೋಲಿ, ಬಕ್ಸಲೆ, ಕೊಂಡೋಗಿ, ಹುಣಸವಾಡಿ, ಕೋಲ್ಹಾಪುರ, ಕೊರಟಗೆರೆ ಕೆರೆಗಳು ಇಷ್ಟು ಪೂರ್ವಾದ ಯೋಜನೆಯಲ್ಲಿ ನೀರಾವರಿ ಆಗುತ್ತೆ ಅಂತ ಹೇಳಿ ನಾವು ಸಂದರ್ಭದಲ್ಲಿ ನೀವೆಲ್ಲ ಯಾವುದೇ ಬೇಕಾಗಿಲ್ಲ. ಅನೇಕ ಕಡೆ 2% 3% ಫೇಲ್ ಆಗ್ತದೆ. ಆದರೆ ಈ ಹೆಚ್ಚಿಗೆ ಈ ಕ್ಷೇತ್ರದಲ್ಲಿ ಬೋರ್ಗಳಲ್ಲಿ ನೀರು ಸಿಗ್ತದೆ. ಹಾಗಾಗಿ ಇವತ್ತು ನಮ್ಮ ಸಮ್ಮುಖದಲ್ಲಿ 50 ಬೋರ್ಗಳಿಗೆ ವಾಪಸ್ ಮಾಡ್ತಾರೆ. ಹಾಗಾಗಿ ಸರ್ಕಾರವನ್ನು ಹೇಳಿದ್ರು ಹೆಚ್ಚಿನ ಬರಬೇಕಾದ್ರೆ ಪ್ರಯತ್ನ ಇವತ್ತು ಕೇವಲ ಕೊರಟಗೆರೆ ಕ್ಷೇತ್ರಕ್ಕಲ್ಲ, ಕೇವಲ ತುಮಕೂರು ಜಿಲ್ಲೆಗಲ್ಲ, ಇಡೀ ರಾಜ್ಯಾದ್ಯಂತ ಜವಾಬ್ದಾರಿ ನಾವೆಲ್ಲ ಗೊತ್ತೇ. ಯಾವುದೇ ರಾಜ್ಯದಲ್ಲಿ ಜನರು ಗ್ರಾಮದಿಂದ ಶಾಂತಿ ಸಹೋದರದಲ್ಲಿ ಅದು ದೊಡ್ಡ ಜವಾಬ್ದಾರಿ.
ಶ್ರೀನಿವಾಸ ಅವರಿಗೆ ಈ ರಾಜ್ಯದ ಶಾಂತಿ ಜನತೆ ಬೆಳೆಸಬೇಕಾದ್ರೆ ನೀವು ಗೃಹಗಳಿಗೆ ಹೋರಾಡಬೇಕು ಹೇಳಿ ಅವರು ಎಲ್ಲರಿಗೆ ಹೋಗಿ ಆ ಸಂದರ್ಭದಲ್ಲಿ ಸ್ನೇಹಿತರು ಹೇಳಿ ನಿಮಗೆ ರಾಜ್ಯದ ಪರಿಸ್ಥಿತಿ ರಾಜ್ಯದ ಪರಿಸ್ಥಿತಿ ವಿವಿಧ ಧರ್ಮ ಜಾತಿಯ ಪರಿಸ್ಥಿತಿ ಶ್ರೀನಿವಾಸ ಪರಮೇಶ್ವರ 7 ವರ್ಷ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ರಾಜ್ಯದ ಹೋಗಿ ವಾಸ್ತವಬೇಕು ಅಲ್ಲಿ ಪರಿಸ್ಥಿತಿ ಅವಲೋಕನ ಮಾಡಬೇಕು. ಹಾಗಾಗಿ ಯಾವಾಗ ಅತ್ಯಂತ ಅನುಕೂಲ ಸ್ನೇಹಿತರು ಹೇಳಿ ಎಲ್ಲರಿಗೂ ಹಾಗಾಗಿ ಪರಮೇಶ್ವರೇ ನನಗೆ ನಂಬಿಕೆಯಾಗಿಲ್ಲ ಅವರೆಲ್ಲರಿಗೂ ಜವಾಬ್ದಾರಿ ಈ ಸರ್ಕಾರ ಭರವಸೆ ಇದೆ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಅನೇಕ ಸೇರಿ ಎಲ್ಲರೂ ಏನಾದರೂ ಮತ್ತೊಂದು ಇಲಾಖೆಗೆ ಮಾತ್ರ ರಾಜ್ಯದ ಜನರಿಗೆ ಹೆಚ್ಚು ಸಹಾಯ ಮಾಡಲಿಕ್ಕೆ ಪ್ರೇರಣೆ ಇತ್ತು ಆದರೆ ರಾಜ್ಯದಲ್ಲಿ ಮತ್ತು ಮುಖ್ಯಮಂತ್ರಿ